ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಮೂವರು ಆರೋಪಿಗಳು ಹೈದರಾಬಾದಿಂದ ಈ ರೀತಿ ಕಾಫ್ ಸಿರಪ್ಗಳನ್ನು, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಗಳನ್ನು, ಮಾದಕ ವಸ್ತುಗಳಾಗಿ ಯೂಸ್ ಮಾಡುವಂಥ ಈ ಮೆಡಿಕಲ್ ಟ್ಯಾಬ್ಲೆಟ್ಗಳನ್ನು ಸಾಗಣೆ ಮಾಡುತ್ತಾ ನಮ್ಮ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ. ಈ ರೀತಿ ಕಾಫ್ ಸಿರಪ್ ಸುಮಾರು 100 ಬಾಟಲ್ಸ್ ಕಾಫ್ ಸಿರಪ್ ಅನ್ನ ಬೀದರ್ ಯುವಕರಿಗೆ ಮಾರಾಟ ಮಾಡಬೇಕನ್ನೋ ದುರುದ್ದೇಶದಿಂದ ಮೂವರು ಆರೋಪಿಗಳು 2 ಬೈಕ್ಗಳ ಮೇಲೆ ಹೋಗ್ತಿರುವಾಗ ನಮ್ಮ ಪೊಲೀಸರು ಯಶಸ್ವಿಯಾಗಿ ಅವರನ್ನು ಹಿಡಿದಿದ್ದಾರೆ. ಸುಮಾರು 4800 ಟ್ಯಾಬ್ಲೆಟ್ಗಳು, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಗಳು, ಪ್ಲಸ್ ಒಂದು 100 ಕಾಫ್ ಸಿರಪ್ಗಳು ನಮ್ಮವರು ಜಪ್ತಿ ಮಾಡಿದ್ದಾರೆ. ಅಂಡ್ ಮೂವರು ಆರೋಪಿಗಳನ್ನ ಜೈಲಿಗೆ ಕಳಿಸಿದ್ದಾರೆ. ಈ ಹಿಂದೆ ಕೂಡ ನಾವು ಒಂದು ಕೇಸ್ ಮಾಡಿದ್ದೇವೆ. ಈ ವರ್ಷದಲ್ಲಿ ಇದು 3ನೇ ಕೇಸು. ಬೀದರ್ ಪೊಲೀಸರಾಗಿ ನಾವು ಒಂದು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಈ ರೀತಿ ಡ್ರಗ್ಸ್ ದಂಧೆಯಲ್ಲಿ ತೊಡಗಿಸಿಕೊಂಡು ಬೀದರ್ ಯುವಕರನ್ನು ಹಾಳು ಮಾಡಬೇಕಂತ ದುರುದ್ದೇಶವನ್ನು ಇಟ್ಕೊಳ್ಳುವ ಎಲ್ಲ ಕ್ರಿಮಿನಲ್ಸ್ಗೂ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಬೀದರ್ ಜಿಲ್ಲೆಯಲ್ಲಿ ಈ ರೀತಿ ನಾರ್ಕೋಟಿಕ್ಸ್ಗೆ ಯಾವುದೇ ರೀತಿ ಆಸ್ಪದ ಇಲ್ಲ ಅಂತ ಹೇಳ್ತಾ ಇದ್ದೇನೆ. ಸಾಕಷ್ಟೇ ಸರ್.